ಶಾಸಕ ಎಚ್.ಕೆ. ಪಾಟೀಲ್ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಒತ್ತಾಯ. ಶಾಸಕ ಎಚ್.ಕೆ. ಪಾಟೀಲ್ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಗದಗ ಜಿಲ್ಲೆಯ ವಾಲ್ಮೀಕಿ ಸಮುದಾಯದ ಗ್ರಾಮೀಣ ಭಾಗದಿಂದ ಶಿವಾನಂದ ಮಾದಣ್ಣವರು ನಗರದಲ್ಲಿ ಗುರುವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಒತ್ತಾಯಿಸಿದರು. ನಮ್ಮ ಶಾಸಕ ಹಾಗೂ ನಮ್ಮ ಹಕ್ಕು ಎಂಬ ದೃಢ ಸಂಕಲ್ಪದೊಂದಿಗೆ ನಮ್ಮ ಗದಗ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಎಚ್.ಕೆ. ಪಾಟೀಲ್ ಸಾಹೇಬರಿಗೆ ಈ ಕ್ಯಾಬಿನೆಟ್ನಲ್ಲಿ ಸಚಿವ ಸ್ಥಾನ ನೀಡುವ ಸಲುವಾಗಿ ಮತ್ತು ಅವರಿಗೆ ಸಚಿವ ಸ್ಥಾನವನ್ನು ನೀಡಲೇಬೇಕು ಎಂಬ ಆಗ್ರಹವನ್ನು ಮಾಡುವಂಥ ಸಲುವಾಗಿ ಇವತ್ತಿನ ದಿವಸ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ನೂತನವಾಗಿ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಹರಿಪ್ರಸಾದ್ ಅವರಿಗೆ ನಮ್ಮ ಗದಗ ಜಿಲ್ಲೆಯ ಗ್ರಾಮೀಣ ಘಟಕದ ವಾಲ್ಮೀಕಿ ನಾಯಕ ಸೇವಾ ಸಂಘ ಹಾಗೂ ಶ್ರೀ ಮಹರ್ಷಿ ವಾಲ್ಮೀಕಿ ಟ್ರಸ್ಟ್ ಗದಗ್ ಹಾಗೂ ಶಿವಾನಂದ ಮಾದಣ್ಣವರ ಅಭಿಮಾನದ ಬಳಗದ ವತಿಯಿಂದ ಅವರಿಗೆ ಇಬ್ಬರಿಗೂ ಪ್ರಥಮವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳುತ್ತೇವೆ. ಈ ಒಂದು ಸಂದರ್ಭದಲ್ಲಿ ನಾವೆಲ್ಲ ಕೂಡಿಕೊಂಡು ಇವತ್ತಿನ ದಿವಸ ಈ ಪತ್ರಿಕಾಗೋಷ್ಠಿಯಲ್ಲಿ ನಾವು ಘಂಟಾಘೋಷವಾಗಿ ಏನು ಕೇಳ್ಕೊತೀವಪ್ಪ ಅಂತಂದ ನಮ್ಮ ರಾಜ್ಯದ ನಾಯಕರಿಗೆ ಮತ್ತು ರಾಷ್ಟ್ರದ ನಾಯಕರಂಥ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧೀಜಿಯವರಿಗೆ, ಸೋನಿಯಾ ಗಾಂಧೀಜಿಯವರಿಗೆ ಹಾಗೂ ಪ್ರಿಯಾಂಕಾ ಗಾಂಧಿಯವರಿಗೆ ಹಾಗೂ ನಮ್ಮ ರಾಷ್ಟ್ರದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಈ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ಏನು ವಿನಂತಿ ಮಾಡ್ತೀವಪ್ಪ ಅಂತಂದ್ರೆ ನಮ್ಮ ಸನ್ಮಾನ್ಯ ಶ್ರೀ ಎಚ್.ಕೆ. ಪಾಟೀಲ್ ಸಾಹೇಬರಿಗೆ ಮಂತ್ರಿ ಸ್ಥಾನವನ್ನು ನೀಡಲೇಬೇಕು. ಯಾಕೆ ಅಂತ ಹೇಳಿದರೆ ಅವರು ಬೆಳೆದು ಬಂದಂಥ ಹಾದಿಯನ್ನು ನಾವು ಒಂದೆರಡು ಮಾತುಗಳಲ್ಲಿ ನಾವು ಹೇಳೋದಾತಪ್ಪ ಅಂದ್ರೆ ಅವರು ಕೇವಲ ಒಬ್ಬ ರಾಜಕಾರಣಿ ಮಗನಾಗಿ ಒಂದು ಸುಪ್ಪತ್ತಿಗೆಯಲ್ಲಿ ಬೆಳೆದು ಈ ಒಂದು ಸ್ಥಾನಕ್ಕೆ ಬಂದಿಲ್ಲ. ಅವರೂ ಸಹ ಒಂದು ಹುಟ್ಟ ಹೋರಾಟಗಾರರಾಗಿ ಬಂದಿದ್ದಾರೆ. ಯಾಕೆಂತ ಹೇಳಿದರೆ ಅವರು ಜೀವನವೇ ಒಂದು ಹೋರಾಟದ ಮನೋಭಾವನೆ. ಯಾಕೆಂತ ಹೇಳಿದರೆ ಒಂದು ಕಾಲದಲ್ಲಿ ಅವರ ತಂದೆಯವರಾದಂಥ ಕೆ.ಎಚ್. ಪಾಟೀಲರು ಮಂತ್ರಿಯಾಗಿದ್ದರು. ಆ ಸಂದರ್ಭದೊಳಗೆ ಅವರು ವಿದ್ಯಾರ್ಥಿ ದಿಶೆಯಲ್ಲಿದ್ದಾಗ ಹುಬ್ಬಳ್ಳಿ ಒಳಗೆ GS ಕಾಲೇಜಿನಲ್ಲಿ ಅವರು ಆ ಒಂದು ಕಾಲೇಜಿಗೆ ವಿದ್ಯಾರ್ಥಿ ಘಟಕದ ಕಾರ್ಯದರ್ಶಿಯಾಗಿ ಸೇವೆಯನ್ನು ಸಲ್ಲಿಸ್ತಿದ್ದರು. ಅಂಥ ಸಂದರ್ಭದೊಳಗೆ JSS ಕಾಲೇಜ್ ಕಮಿಟಿಯವರು ಏನೈತಿಲ್ಲ ವಿದ್ಯಾರ್ಥಿಗಳಿಗೆ ನೀಡತಕ್ಕಂಥ ಹಣವನ್ನು ಏನೈತಿಲ್ಲ ಹೆಚ್ಚಿಗೆ ಮಾಡಿದ್ದಕ್ಕೆ ಆ ಒಂದು ವಿದ್ಯಾರ್ಥಿ ದೇಶದೊಳಗಿದ್ದಾಗ ಹೋರಾಟಕ್ಕೆ ಧುಮುಕಿದಂಥ ವ್ಯಕ್ತಿಗಳು ಯಾರಿದ್ರೆ ಅವರು ಸನ್ಮಾನ್ಯ ಎಚ್.ಕೆ. ಪಾಟೀಲ್ ಸಾಹೇಬರು. ಹೀಗಾಗಿ ಏನೈತಿಲ್ಲ ಅವರು ಬೆಳೆದಂಥ ದಾಯಿ ಏನೈತಿಲ್ಲ ಭಾಳ ಹೋರಾಟದ ಮೂಲಕ ಮಾಡ್ಕೊತ ಬಂದಾರ. ಹೀಗಾಗಿ ಏನೈತಿಲ್ಲ ಅವರು ಸಚಿವ ಸ್ಥಾನವನ್ನು ಕೊಡಲೇಬೇಕು. ಅವರು ಏನು ಸಾರ್ವಜನಿಕ ರಂಗಕ್ಕೆ ಬರುವ ಪೂರ್ವದಲ್ಲಿ ಏನೈತಿಲ್ಲ ನಿಮ್ಮ ಹಾಗೆ ಪತ್ರಿಕಾ ತಾವು ಪ್ರತಿನಿಧಿಗಳ ನಮ್ಮ ಸ್ನೇಹಿತರು ಏನಿದ್ರಿ ಅವರೂ ಸಹ ಹಲವಾರು ಪತ್ರಿಕೆಯ ಸಂಪಾದಕರಾಗಿ ಮತ್ತು ಆಗಿನ ಕಾಲದ ರಾಜಕೀಯ ಅಂಕುಡಂಕುಗಳನ್ನು ತಿದ್ದುವಂಥ ಪ್ರಯತ್ನವನ್ನು ಮಾಡಿದರು. ಮತ್ತು ಆಗಿನ ಕಾಲದಲ್ಲಿರುವಂಥ ದ್ವಂದ್ವ ಸಮಸ್ಯೆಗಳಿಗೆ ಏನೈತಿಲ್ಲ ಆ ಪತ್ರಿಕೆಗಳ ಮೂಲಕ ಉತ್ತರ ಕೊಡುವಂಥ ಸಮಸ್ಯೆಯನ್ನು ಮಾಡಿದರು. ಹೀಗಾಗಿ ಪತ್ರಿಕಾ ರಂಗದಲ್ಲಿ ಪ್ರವೇಶ ಮಾಡಿ ನಂತರ ಸಾರ್ವಜನಿಕ ರಾಜಕೀಯ ರಂಗಕ್ಕೆ ಬಂದರು. ಅವಾಗೇನೈತಿಲ್ಲ ತಾವು ಎಚ್.ಕೆ. ಪಾಟೀಲ್ ಸಾಹೇಬರು ಅವಾಗ ಕೇವಲ ಪದವೀಧರ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿದ್ದರು. ಅವಾಗ ನಂತರ 1992 ಫೆಬ್ರವರಿ ತಿಂಗಳಲ್ಲಿ ಅವರ ತಂದೆಯವರು ಮರಣ ಹೊಂದಿದ ನಂತರ ಈ ನಮ್ಮ ಗದಗ ವಿಧಾನಸಭಾ ಕ್ಷೇತ್ರ ಏನೈತಲ್ಲ ಬಹಳ ಒಂದು ಸಂದಿಗ್ಧ ಪರಿಸ್ಥಿತಿ ಒಳಗಿತ್ತು. ಅವಾಗೇನೈತಲ್ಲ ಯಾರನ್ನ ಈ ಒಂದು ನಮ್ಮ ಕಾಂಗ್ರೆಸ್ ಪಕ್ಷ ಈ ಒಂದು ಚುನಾವಣೆಯಲ್ಲಿ ನಿಲ್ಲಿಸಬೇಕು ಅನ್ನೋ ಸಂದರ್ಭದೊಳಗೆ ಎಚ್.ಕೆ. ಪಾಟೀಲ್ ಸಾಹೇಬರು ಅವಾಗ ಇದನ್ನು ಏನು ಪದವೀಧರ ಕ್ಷೇತ್ರದೊಳಗೆ ಇದ್ದರು. ಅವಾಗೇನು ಪ್ರತಿನಿಧಿ ಮಾಡ್ತಿದ್ರು. ಅವಾಗ ಗದಗ ಕ್ಷೇತ್ರಕ್ಕೆ ಒಂದು ಒಳ್ಳೆಯ ಕ್ಯಾಂಡಿಡೇಟ್ ಕೊಡಬೇಕನ್ನುವಂಥ ಸಂದರ್ಭ ಡಿ.ಆರ್. ಪಾಟೀಲ್ ಹೆಸರನ್ನು ಸೂಚಿಸಿದಾಗ
ಆಗಿನ ಕಾಲದ ಮುಖ್ಯಮಂತ್ರಿಗಳಂತ ಬಂಗಾರಪ್ಪ ಅವರು ಏನೈತಲ್ಲ ಇವ್ರಿಗೆ ಯಾವುದೇ ಕಾರಣಕ್ಕೂ ಕೊಡಬಾರ್ದು ಅನ್ನುವಂಥ ಸಂದರ್ಭದೊಳಗೆ ಬಹಳಷ್ಟು ಪ್ರಯತ್ನ ಮಾಡಿದರು. ಅವಾಗೇನೈತಲ್ಲ ರಾಷ್ಟ್ರ ನಾಯಕರು ಮತ್ತು ರಾಜ್ಯದ ನಾಯಕರು ಎಲ್ಲರೂ ಕೂಡಿಕೊಂಡು ಸನ್ಮಾನ್ಯ DR ಪಾಟೀಲ್ ಸಾಹೇಬರಿಗೆ ಟಿಕೆಟನ್ನು ಕೊಡಿಸಿ ಅವತ್ತಿನ ದಿವಸ ಅವರು ಅತ್ಯಂತ ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ಲಿಸಿಕೊಳ್ಳಲಿಕ್ಕೆ ಕಾರಣಕರ್ತ ಯಾರು ಇದ್ರೆ ಅವರು ಸನ್ಮಾನ್ಯ H.K. ಪಾಟೀಲ್ ಸಾಹೇಬರು. ಹೀಗೆ ನಮ್ಮ ಅವರ ಕೆಲಸ ಕಾರ್ಯಗಳು ಮಾಡ್ಕೊತ ಬಂದು ಪ್ರಥಮವಾಗಿ 1993 ಜವಳಿ ಖಾತೆಯನ್ನು ಆಗಿನ ಮುಖ್ಯಮಂತ್ರಿಗಳು ಅವರಿಗೆ ನೀಡಿದಾಗ ಜವಳಿ ಖಾತೆಯಲ್ಲಿ ಅತ್ಯಂತ ಒಂದು ಆಧುನಿಕತೆಯನ್ನು ಹೊಂದಿರತಕ್ಕಂಥ ತಂತ್ರಜ್ಞಾನಗಳನ್ನು ಮತ್ತು ಆ ಎಲ್ಲ ಈಗ ಏನು ಕೆಲಸ ಕಾರ್ಯಗಳನ್ನು ಮಾಡಿದಂಥ ಧೀಮಂತ ನಾಯಕ H.K. ಪಾಟೀಲ್ ಸಾಹೇಬರು. ಅದಾದ ನಂತರ 1994 ಅವರು ಏನು ಬೇರೆ ಬೇರೆ ಇದು ಮುಖ್ಯಮಂತ್ರಿಗಳ ಒಂದು ಅಡಿಯಲ್ಲಿ ಯಾವ್ಯಾವ ಖಾತೆಗಳನ್ನು ಏನು ಕೊಟ್ಟಿದ್ದಾರಲ್ಲ ಆ ಎಲ್ಲ ಖಾತೆಗಳನ್ನು ಸಹಿತವಾಗಿ ಅತ್ಯಂತ ಪ್ರಾಬುದ್ಧತೆಯಿಂದ ಕೆಲಸ ಮಾಡಿದಂಥ ಸನ್ಮಾನ್ಯ H.K. ಪಾಟೀಲ್ ಸಾಹೇಬರು. ಆಮೇಲೆ 1900 ಕಳೆದ ಏನು ನೀರಾವರಿ ಮಂತ್ರಿ ಇದ್ದಾಗ ಹಲವಾರು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ನೀರಾವರಿ ಮಂತ್ರಿ ಇದ್ದಾಗ ಸುಪ್ರೀಂ ಕೋರ್ಟ್ಗೆ ನಮ್ಮ ಕರ್ನಾಟಕ ರಾಜ್ಯದಿಂದ ಇದನ್ನು ಆಲಮಟ್ಟಿ ಜಲಾಶಯನ ಎತ್ತರಕ್ಕೆಗೊಳಿಸಿ 105 ಹೆಕ್ಟೇರ್ ಪ್ರದೇಶದ ಕೃಷಿ ಭೂಮಿಯನ್ನು 61 ಹೆಕ್ಟೇರ್ ಪ್ರದೇಶ ಕೃಷಿ ಭೂಮಿಯಾಗಿ ಇದು ನೀರಾವರಿ ಮಾಡಲಿಕ್ಕೆ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಮತ್ತು ಪಂಚಾಯತ್ ರಾಜ್ ಇದು ಸಚಿವರಾದಂಥ ಸಂದರ್ಭದೊಳಗೆ ಹಲವಾರು ಕೆಲಸ ಕಾರ್ಯಗಳು ಅವರು ಹೇಳ್ತಾ ಹೋದಪ್ಪ ಅಂದ್ರೆ ಈ ಒಂದು ದಿವಸನೂ ಸಹಿತವಾಗಿ ಪತ್ರಿಕಾಗೋಷ್ಠಿ ನಮಗೆ ಸಾಲೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಪಂಚಾಯತ್ ರಾಜ್ ಮಿನಿಸ್ಟರ್ ಆಗೋಕ್ಕಿಂತ ಪೂರ್ವದೊಳಗೆ ಆ ಎಲ್ಲ ಕೆಲಸ ಕಾರ್ಯಗಳನ್ನು ಸಹಿತವಾಗಿ ಮಾಡಲಿಕ್ಕೆ ಅವಕಾಶ ಐತಾ ಅನ್ನುವುದನ್ನು ಸಹಿತವಾಗಿ ತೋರಿಸ್ಕೊಟ್ಟಂಥ ಕರ್ನಾಟಕ ಉಚ್ಚ ನ್ಯಾಯಾಲಯ ನಾವೆಲ್ಲ 500 ಕಿಲೋಮೀಟರ್ ಗಟ್ಟಲೆ 1000 ಕಿಲೋಮೀಟರ್ ಬೆಂಗಳೂರಿಗೆ ಹೋಗಬೇಕಾಗಿತ್ತು. ಆದರೆ ಇವರು ನಿರಂತರವಾಗಿ 20 ವರ್ಷಗಳ ಕಾಲ ಈ ನಮ್ಮ ಧಾರವಾಡ ವಿಭಾಗೀಯ ಪೀಠ ಮತ್ತು ಕಲಬುರಗಿ ವಿಭಾಗೀಯ ಪೀಠ ಬೆಂಗಳೂರಿಂದ ಧಾರವಾಡಕ್ಕೆ ಮತ್ತು ಕಲಬುರಗಿಗೆ ವರ್ಗಾವಣೆಗೊಳ್ಳಲಿಕ್ಕೆ ಪ್ರಮುಖವಾದಂಥ ಕಾರಣಕರ್ತ ಯಾರಾದ್ರು ಅಂದ್ರೆ ಅವರು ಸನ್ಮಾನ್ಯ H.K. ಪಾಟೀಲ್ ಸಾಹೇಬರು. ಮತ್ತು ನಮ್ಮ ಗದಗ ಜಿಲ್ಲೆಗೆ ಒಂದು ಮೆಡಿಕಲ್ ಕಾಲೇಜು ಮತ್ತು ಇಡೀ ನಮ್ಮ ಏಷ್ಯಾದೊಳಗೆ ಯಾವುದೇ ರೀತಿ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಇರಲಿಲ್ಲ. ನಮ್ಮ ದೇಶದೊಳಗೆ ಅಷ್ಟೇ ಅಲ್ಲ, ನಮ್ಮ ರಾಜ್ಯದೊಳಗೆ ಅಷ್ಟೇ ಅಲ್ಲ, ಇಡೀ ಏಷ್ಯಾದೊಳಗೆ ಪಂಚಾಯತ್ ರಾಜ್ ಯೂನಿವರ್ಸಿಟಿಯನ್ನು ತಂದಂಥ ನಾಯಕರು ಯಾರು ಇದ್ದಪ್ಪ ಅಂದ್ರೆ ಅವರು ಸನ್ಮಾನ್ಯ ಶ್ರೀ H.K. ಪಾಟೀಲ್ ಸಾಹೇಬರು. ಇಂಥ ಒಂದು ಪಂಚಾಯತ್ ರಾಜ್ ಯೂನಿವರ್ಸಿಟಿ ಒಳಗೆ ಸಿಲೆಬಸ್ಗಳು ಹೆಂಗದಪ್ಪ ಅಂತಂದ್ರೆ ಇನ್ನು 50 ವರ್ಷಗಳ ಕಾಲ ನಮ್ಮ ಗ್ರಾಮೀಣದಲ್ಲಿರ್ತಕ್ಕಂಥ ಕೆಲಸ ಕಾರ್ಯಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ತಂತ್ರಜ್ಞಾನಗಳು ಮತ್ತು ಅದಕ್ಕೆ ನಮ್ಮ ಮಕ್ಕಳನ್ನು ನಾವು ಯಾವ ರೀತಿ ಓದಿಸ್ಬೇಕು ಇವು ಎಲ್ಲವುಗಳನ್ನು ಸಹಿತವಾಗಿ ನಮ್ಮ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಒಳಗೆ ಈ ರೀತಿ ಸಿಲೆಬಸ್ಗಳನ್ನು ತೊಗೊಂಬಂದರೆ ಒಂದು ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ಪಂಚಾಯತ್ ರಾಜ್ ಯೂನಿವರ್ಸಿಟಿ ಆಗಿರ್ಬೋದು, ಹೈಕೋರ್ಟ್ ವಿಭಾಗೀಯ ಪೀಠಗಳಾಗಿರ್ಬೋದು, ಅದಕ್ಕಿಂತ ಮುಖ್ಯವಾಗಿ ಈ ಶಿಕ್ಷಣ ಕ್ಷೇತ್ರದಲ್ಲಿ ಅತ್ಯಂತ ಇನ್ನೂ ಹೆಚ್ಚಿನ ಕೆಲಸವನ್ನು ಮಾಡಿದಂಥ ವ್ಯಕ್ತಿ ಯಾರಿದೆ ಸನ್ಮಾನ್ಯ H.K. ಪಾಟೀಲ್ ಸಾಹೇಬರು. H.K. ಪಾಟೀಲ್ ಸಾಹೇಬರಿಗೆ ಮಂತ್ರಿಗಿರಿ ಕೊಡ್ರಿ ಅಂತೇಳಿ ನಾವು ಕಾನ್ಸ್ಟಿಟ್ಯೂಷನರ್ ಆಗಿ ಗದಗ ಜಿಲ್ಲಾಕ್ಕೆ ಕೊಡ್ರಿ, ಗದಿಗೆ ಕೊಡ್ರಿ, H.K. ಪಾಟೀಲ್ ಸಾಹೇಬರಿಗೆ ಕೊಡ್ರಿ ಅಂತ ಹೇಳೋದಕ್ಕಿಂತ ಇಂಥ ನಾಯಕರು ರಾಜ್ಯಭಾರ ಹೊರುವಂಥವ್ರು. ಸನ್ಮಾನ್ಯ H.K. ಪಾಟೀಲ್ ಸಾಹೇಬ್ರು ಅಂದ್ರೇನು, ರಾಜ್ಯ ನೀಗಿಸುವಂಥ ವ್ಯಕ್ತಿತ್ವ ಯಾರ್ದಾರ ಇದ್ರೆ ರಾಜ್ಯದಾಗ ಅದು H.K. ಪಾಟೀಲ್ ಸಾಹೇಬ್ರು. ಅದು ರಾಜ್ಯದ ಭಾರ ಹೊರುವಂತಾರೆ ಎಂಥವ್ರು ಇರಬೇಕು ಅಂದ್ರೆ H.K. ಪಾಟೀಲ್ ಸಾಹೇಬ್ರು ನೋಡಿ ಕಲ್ಕೊಳ್ಳುವಂಥ ಮನಸ್ಥಿತಿ ಮನೋಭಾವ ಇದ್ದವರು ಈ ಸರ್ಕಾರದ ಕ್ಯಾಬಿನೆಟ್ನಾಗಿದ್ರೆ ಈ ರಾಜ್ಯಕ್ಕೆ, ನಮ್ಮ ಪಕ್ಷಕ್ಕೆ, ನಮ್ಮ ಹೈಕಮಾಂಡ್ಗೆ ಒಂದು ಇದನ್ನು ಹೇಳೋದಾದ್ರೆ ಹೈಕಮಾಂಡ್ನವರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಇದನ್ನು ಪ್ರತೀಕೆ ಮಾಡೋವಾಗ ನಮಗನ್ಸುತ್ತೆ ಹೆಂಗೆ ಇವರು ಅವ್ರನ್ನ ಒಂದೇ ಸಲ ಬಿಟ್ಟರು. KPCC ಅಲ್ಲ ACC ಅಧ್ಯಕ್ಷರಿದ್ದರು, KPCC ಅಧ್ಯಕ್ಷರಿದ್ದರು, ಇವ್ರನ್ನ ಮಂತ್ರಿಗರಿಂದ ಹೆಂಗೆ ಹೊರಗಿಟ್ಟರು ನಮ್ಗೆ ಗೊತ್ತಾಗಲಿಲ್ಲ. ಯಾಕಂದ್ರೆ ಈಗ ನಾವು ನೀವು ಎಲ್ಲರೂ ಇಲ್ಲಿ ಕುಂತೀವಿ ಅಂದ್ರೆ ನಮಗೆ ನೀರು ಮತ್ತು ಮಣ್ಣು ಇದ್ರೆ ಕೂಡ್ತೀವಿ. ನೀರು ಇರ್ಬೇಕಂದ್ರೆ ಇವರು ಜಲಸಂಪನ್ಮೂಲ ಸಚಿವ ಸ್ಥಾನ ಮಾಡಿದಾಗ ಕಾವೇರಿ ವಿಷಯ ಬಂದ್ರೆ ನೋಡ್ರಿ H.K. ಪಾಟೀಲ್ ಸಾಹೇಬ್ರನ್ನ ಕರೀತಾರೆ ಸರ್ಕಾರದವ್ರು.
ಮಾದಾಯಿ ವಿಷಯ ಬಂದ್ರೆ ನೋಡ್ರಿ ಎಚ್ ಕೆ ಪಾಟೀಲ್ ಸಾಹೇಬ್ರನ್ನ ಕರೀತಾರ ಸರ್ಕಾರದವ್ರು. ಅದು ಯಾವುದೇ ಪಕ್ಷ ಇರ್ಬೋದು, ಸರ್ಕಾರದಾಗ BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು. ನಮ್ಮ ಕೃಷ್ಣಾ ನದಿ ಮೇಲ್ದಂಡೆ ವಿಷಯಕ್ಕೆ ಹೋದ್ರೆ ಎಚ್ ಕೆ ಪಾಟೀಲ್ ಸಾಹೇಬ್ರನ್ನ ಮುಂದೆ ಕರೆದು ಮಾತಾಡುವಂಥ ವಿಷಯದಾಗ ಯಾವುದೇ ಪಕ್ಷ ಅಧಿಕಾರದಾಗಿರಲಿ, ಯಾರೋ ಮುಖ್ಯಮಂತ್ರಿ ಇರಲಿ, ಇವ್ರ ಸಲಹೆ ಇವ್ರ ಸೂಚನೆ ತೊಗೊಂಡು ಮಾಡ್ತಾರಲ್ಲ, ಯಾವುದೇ ಕೊಟ್ಟರು ಇವರು ಸಮರ್ಥ ಅದಾರ, ಇವರು ನಾಲೇಜ್ ಐತಿ, ಇವ್ರಿಗೆ ಅಷ್ಟೇ ಕ್ಯಾಪಿಸಿಟಿ ಐತಿ, ಯಾವುದಕ್ಕೆ ಆದರೂ ಆಗ ಉತ್ತರ ಕೊಡ್ತಾರಂತ ಇವ್ರು ಕರೀತಾರೆ. ಮಾದಾಯಿ ವಿಷಯ ಬಂದ್ರೆ ನೋಡ್ರಿ ಕೋರ್ಟ್ನಾಗೂ ಸಹಿತ ಎಚ್ ಕೆ ಪಾಟೀಲ್ ಸಾಹೇಬ್ರ ವಿಷಯ ಆಡ್ತೈತಿ. ಯಾಕೆ ಬರ್ತೈತಿ ಅಂದ್ರೆ ಅವ್ರದ್ದು ಯಾವ ಖಾತೆ ಕೊಟ್ರೇನು, ಅವ್ರು ಯಾವ ವಿಷಯ ಬಂದ್ರೇನು ತಕ್ಷಣ ಬಗೆಹರಿಸೋ ಮನಸ್ಥಿತಿ ಮನೋಭಾವ ಇದ್ದವರು. ಎಚ್ ಕೆ ಪಾಟೀಲ್ ಸಾಹೇಬರು ನಾನು ಏನಾರ ಇದನ್ನು ಮಾಡಬೇಕು, ನಾನು ಮಕ್ಕಳಿಗೆ ಅದನ್ನು ಮಾಡ್ಬೇಕು ಅನ್ನೋರಲ್ಲ, ನಮ್ಮ ಕಾನ್ಸ್ಟಿಟ್ಯೂಷನ್ಗೆ ಇದನ್ನು ಮಾಡ್ಬೇಕಲ್ಲ ಅನ್ನೋರಲ್ಲ. ನಮ್ಮ ಮೊದಲ ರಾಜ್ಯ, ಆನಂತರ ದೇಶ ಕಂಡ ನಾಯಕರು ಯಾರ ಇದ್ರೆ ಅದು ಎಚ್ ಕೆ ಪಾಟೀಲ್ ಸಾಹೇಬರು. ನಮ್ಮ ದೃಷ್ಟಿ ಒಳಗೆ ದೇಶದಾಗ ಇಂತಿಂಥ ಶುದ್ಧ ನೀರು ಹರಿಕಾರರು ಅಂತೇಳಿ ತಾವೆಲ್ಲ ಮಾಡಿದ್ರಿ. ಪ್ರಧಾನಮಂತ್ರಿಗೆ ಕುಡಿಯುವಂಥ ನೀರು ನಮ್ಮ ಗ್ರಾಮೀಣ ಮಟ್ಟದಾಗ ಕುಡಿಸಿದ್ರಲ್ಲ, ಅದು ಸಾಮಾನ್ಯ ಅಂತ ತಿಳ್ಕೊಂಡಾರೆ ಹೈಕಮಾಂಡ್ನವರು. ಈ ಹೈಕಮಾಂಡ್ನವರು ಹರಿಪ್ರಸಾದ್ ಅವರು ಇರ್ಬೋದು ರೀ, ನಮ್ಮ ರಾಜ್ಯದ ಮುಖ್ಯಮಂತ್ರಿ ಇರ್ಬೋದು. ಇವ್ರನ್ನ ಹೊರಗಿಟ್ಟು ಏನು ಇವರು ಪ್ರಮಾಣ ಪತ್ರ ಸ್ವೀಕಾರ ಮಾಡರಲ್ಲ, ಅವತ್ತು ನಮ್ಗೆ ಅವ್ರ ಸಾಹೇಬ್ರಿಗೇನು ಏನು ಇರಲೇ ಇಲ್ಲ ಬಿಡ್ರಿ. ನಮ್ಮ ಹತ್ರ ಬಂದು ಮಾತಾಡಿದರು, ನನಗೇನೂ ಇಲ್ಲ, ನನ್ನ ಸೇವೆ ಇದ್ರೆ ತೋರ್ಲಿ, ಇರ್ಲಿಕ್ಕಿಲ್ಲ, ನನ್ನ ಅಗತ್ಯ ಇದ್ರೆ ಮಾಡಲಿ ಅಂತ ಹೇಳಿದ್ರು. ಹೊರಗೆ ಬಂದಾಗ ಅಂತಾರನ್ನ ಹೊರಗಿಟ್ಟು ಮಾಡಿದ್ರಲ್ಲ, ನಮ್ಮ ಎಲ್ಲರಿಗೂ ಅವತ್ತು ರಾಜ್ಯಭಾರ ಹೊರುವಂಥವ್ರು ಯಾರಿಲ್ಲ ಅಂತ ದುಃಖದ ಸಂಗತಿ ಇತ್ತು. ಯಾಕದನ್ನು ಹೇಳಕ್ಕೆ ಇಷ್ಟಪಡ್ತೀವಂದ್ರಿ, ಅವರು ಮಣ್ಣಿನ ವಿಷಯ ಬಂದಾಗ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಬಂತಂದ್ರೂ ರಾಜ್ಯದ ವಿಷಯ ಬಂದಾಗ ಎಚ್ ಕೆ ಪಾಟೀಲ್ ಸಾಹೇಬ್ರು ಕರೀತಾರೆ. ಎದಕ್ಕೆ ಕರೀತಾರ ಅಂದ್ರೆ ಅವ್ರನ್ನ ತಕ್ಷಣನೇ ಇವ್ರು ಅದಕ್ಕೆ ಉತ್ತರ ಕಂಡು ಹಿಡಿತಾರ. ಅವರ ವ್ಯಕ್ತಿತ್ವ ಅಂಥದ್ದೈತಿ, ಅವರು ನಾಲೇಜ್ ಇದು ಅದಾರ ಅಂತ ಕರೀತಾರ. ಇವ್ರು ಅಂತಾರನ್ನ ಹೊರಗಿಟ್ಟು ಮಾಡೋವಂಥದ್ದು ಇನ್ನೊಮ್ಮೆ ನಾವು ಒತ್ತಾಯ ಮಾಡ್ತೀವಿ. ASSಗಿರ್ಬೋದು, KPCCಗಿರ್ಬೋದು, ರಾಜ್ಯದ ಮುಖ್ಯಮಂತ್ರಿಗಿರ್ಬೋದು, ನಮ್ಮ ರಾಜ್ಯದ ಲೀಡ್ರಿಗಿರ್ಬೋದು, ಇಂಥ ಅಪರೂಪದ ಇಬ್ಬರೂ ಸಾಹೇಬರು ಇವ್ರು ಎದುರಾಗೂ ಕಡಿಮೆ ಇಲ್ಲ ಅನ್ನೋದಕ್ಕೆ ಇಷ್ಟು ನಾಲೇಜ್ ಇದ್ದ ವ್ಯಕ್ತಿತ್ವ ನಮ್ಮ ವಕೀಲರು ಹೇಳಿದರು. ಯೂನಿವರ್ಸಿಟಿ ಅಷ್ಟೇ ಅಲ್ರಿ, ಗ್ರಾಮೀಣದಾಗ ಇಂಜಿನಿಯರಿಂಗ್ ತೆಗೆದ್ರೆ ವಕೀಲರು ಯೂನಿವರ್ಸಿಟಿ ಎಷ್ಟೆಷ್ಟು ಕಳಂಕ ಬಂದಾಗೂ ಮಾಡಿದ್ರಿ. ಮೆಡಿಕಲ್ ಕಾಲೇಜ್ ಮಾಡೋದು ಅಷ್ಟೇ ಅಲ್ರಿ, ಜವಳಿ ಇಲಾಖೆ ರಾಜ್ಯದಾಗ ನಮ್ಮಲ್ಲೇ ಐತ್ರಿ. ಇಂಥವೆಲ್ಲ ಮಾಡಿದ್ರಲ್ಲ, ಇವ್ರನ್ನ ಹೊರಗಿಟ್ಟು ರಾಜ್ಯಭಾರ ಹೊರುವಂಥವ್ರಿಗೆ ಹೊರಗಿಟ್ಟಾರಲ್ಲ, ಇದು ನಮ್ಗೆ ಈಗೂ ದುಃಖದ ಸಂಗತಿ. ನಾವು ನಮ್ಮ ಓಟ್ ಹಾಕಿವಿ, ನಮ್ಗೆ ಜಿಲ್ಲೆಗೆ ಕೊಡ್ರಿ, ನಮ್ಮ ಇದಕ್ಕೆ ಕೊಡ್ರಿ ಅಲ್ಲ. ಇವ್ರನ್ನ ಎದುರಾಗಿದ್ದಾಗೂ ಅವ್ರವ್ರ ಪಾರ್ಟಿಯವ್ರು ಇದ್ದಾಗ ಮಾಡ್ಬೋದಾಗಿತ್ತಲ್ಲ. BJPಯವರು ಇವ್ರನ್ನ ಕರೆದು ಕೇಳ್ತಾರಂದ್ರೆ ಇದ್ರ ಮ್ಯಾಗ ಇವ್ರಿಗೆ ಕೊಡಬೇಕಂತೇಳಿ ಹೈಕಮಾಂಡ್ಗೆ ನಾವು ಒತ್ತಾಯ ಮಾಡೋದು